Hi guys, welcome back to my YouTube channel that is Swapna's Tutorial. So ನೀವೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದ್ರೆ 6M BCom ನ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರ್ ದ್ಯಾನ್ ದ ಇಂಡಿವಿಜುವಲ್ ಫೈಲಿಂಗ್ ಆಫ್ ITRs ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಚಾಪ್ಟರ್ 1 ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ ಟು 6 ಪಾರ್ಟ್ಸ್ವರೆಗೂ ಅಪ್ಲೋಡ್ ಮಾಡಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 7ನ ಅಪ್ಲೋಡ್ ಮಾಡ್ತಿದ್ದೀನಿ. ಚಾಪ್ಟರ್ 1 ಬಂದ್ಬಿಟ್ಟು ಅಸೆಸ್ಮೆಂಟ್ ಆಫ್ ಫರ್ಮ್, ಪಾರ್ಟ್ 7 ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಮ್ಗೆ ಏನು ಹೇಳಿದ್ದಾರೆ ಅಂದರೆ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕಾಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ನೀವು ಅಪ್ ಟು 7 ಸ್ಟೆಪ್ಸ್ವರೆಗೂ ಮಾಡಬೇಕು. ಬಟ್ ನಾನು ನಿಮಗೆ ಫಾರ್ಮೆಟ್ ಎಲ್ಲಿ ಗಂಟೆ ಹೇಳ್ಕೊಟ್ಟಿರೋದು ಅಂದರೆ ಅಪ್ ಟು 5 ಸ್ಟೆಪ್ಸ್ವರೆಗೂ ಫಾರ್ಮೆಟ್ನ ಹೇಳಿದ್ದೆ. ಬಟ್ ಈ ಒಂದು ವಿಡಿಯೋ ಬಂದ್ಬಿಟ್ಟು ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಅವರು ಏನಂತ ಕೇಳ್ಬೋದು ಅಂದರೆ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತಲೂ ಕೇಳ್ಬೋದು. ಆವಾಗ ನೀವು ಅಪ್ ಟು 5 ಸ್ಟೆಪ್ಸ್ ಅಲ್ಲ, ಅಪ್ ಟು 7 ಸ್ಟೆಪ್ಸ್ವರೆಗೂ ಮಾಡಬೇಕಾಗುತ್ತೆ. ಸೊ ಇವಾಗ 5 ಸ್ಟೆಪ್ಸ್ವರೆಗೂ ನಿಮಗೆ ಫಾರ್ಮೆಟ್ ಗೊತ್ತಿರುತ್ತೆ. ವಿಡಿಯೋಸ್ ಯಾರ್ಯಾರೆಲ್ಲ ಅಪ್ ಟು 1 to 6 ವಿಡಿಯೋ ಯಾರ್ಯಾರೆಲ್ಲ ನೋಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಪಾರ್ಟ್ 5ವರೆಗೂ ಗೊತ್ತಿರುತ್ತೆ. ಬಟ್ ಪಾರ್ಟ್ 5, 6 and 7ನ ಯಾವ ರೀತಿ ಮಾಡೋದು ಅಂದರೆ ಫಾರ್ಮೆಟ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಫಾರ್ಮೆಟ್ ವಿತ್ ಸಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೀವು ಸ್ಟೆಪ್ 6ಅಲ್ಲಿ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನೀವು ಫಾರ್ಮೆಟ್ ನೋಡಿದ ತಕ್ಷಣ ಏನು ಇಷ್ಟೊಂದಿದೆ ಅಂತ ಹೇಳಿ ಅನ್ಕೋಬೋದು. ಇಲ್ಲಿ ಏನೂ ಇಲ್ಲ. ಸೊ ನೋಡಿ, ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ, ಸೊ ಇಲ್ಲಿ ನೀವೇನು ತೊಗೋಬೇಕು ಅಂದರೆ ಫಸ್ಟ್ ಆಗಿದ್ರೆ ಬುಕ್ ಪ್ರಾಫಿಟ್ನ ನೀವು ನೋಡೋದಾದರೆ ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು ತೊಗೊಳ್ತಿದ್ರಿ, ನೆಟ್ ಪ್ರಾಫಿಟ್ನ ತೊಗೊಳ್ತಿದ್ರಿ. ಬಟ್ ಈ ಒಂದು ಪಾರ್ಟ್ಸ್ ಸ್ಟೆಪ್ 6ಅಲ್ಲಿ ನೀವು ಏನು ತೊಗೋಬೇಕು ಅಂದರೆ ಫಸ್ಟ್ ಬಂದುಬಿಟ್ಟು ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ 2 ಕಾಲಮ್ಸ್ನ ಹಾಕ್ತೀರಾ. ಅದಾದಮೇಲೆ ನೆಟ್ ಪ್ರಾಫಿಟ್ ಬದಲಿಗೆ ನೀವು ಸ್ಟೆಪ್ 4 ಆನ್ಸರ್ ಏನು ಬಂದಿರುತ್ತೆ ನಿಮಗೆ, ಸ್ಟೆಪ್ 4 ಆನ್ಸರ್ನ ನೀವು ತಗೋಬೇಕಾಗುತ್ತೆ. ಅಂದರೆ ಇನ್ಕಮ್ ಫ್ರಮ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬಂದಿರುತ್ತೋ ಸ್ಟೆಪ್ 4 ಆನ್ಸರ್ನ ನೀವು ಫಸ್ಟ್ ಹಾಕ್ತೀರಾ. ಹಾಕೊಂಡ್ಮೇಲೆ ಡಿಡಕ್ಷನ್ ಏನಾದ್ರು ಇದ್ದರೆ, ಸ್ಟೆಪ್ 4 ಅಲ್ವಾ ನೀವು ಡಿಡಕ್ಷನ್ಸ್ನೆಲ್ಲ ಮೈನಸ್ ಮಾಡೋದು, ಅಂಥ ಡಿಡಕ್ಷನ್ ಏನಾದ್ರು ಇದ್ದರೆ ಇಲ್ಲಿ ಮೈನಸ್ ಮಾಡಿ. ಆಮೇಲೆ ಡಿಪ್ರಿಸಿಯೇಷನ್ ಅಂತ ಹೇಳಿ ಕ್ವಶನಲ್ಲಿ ಏನಾದ್ರು ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ನ ಮೈನಸ್ ಮಾಡ್ತೀರಾ. ಇಲ್ಲಿಗೆ ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ? ಸೊ ನೋಡಿ, ಫಸ್ಟ್ ಏನು ಮಾಡ್ತೀರಾ, ಟೋಟಲ್ ಇನ್ಕಮ್ ಆಫ್ ದ ಅಸೆಸ್ಮೆಂಟ್ ಅಂಡರ್ ದಿ ನಾರ್ಮಲ್ ಪ್ರೊವಿಷನ್ಸ್ ಆಫ್ ದಿ ಅಕೌಂಟ್ ಅಂತ ಹಾಕಿ ಸ್ಟೆಪ್ 4 ಇಷ್ಟು ಬರೆಯೋಕ್ಕಾಗಲಿಲ್ಲ ಅಂದರೆ ಏನು ಇಶ್ಯೂ ಇಲ್ಲ. ಟೋಟಲ್ ಇನ್ಕಮ್ ಆಫ್ ದಿ ಅಸೆಸ್ಸಿ ಅಂತ ಹಾಕಿ ಸ್ಟೆಪ್ 4 ಆನ್ಸರ್ ಬರೀತೀರಾ. ಡಿಡಕ್ಷನ್ಸ್ ಏನಾದ್ರು ಇತ್ತು ಅಂದರೆ ಡಿಡಕ್ಷನ್ಸ್ನ ಬರೀತೀರಾ. ಅದು ಸ್ಟೆಪ್ 4ಅಲ್ಲಿ ಏನೇನೆಲ್ಲ ಡಿಡಕ್ಷನ್ನ ನೀವು ಮೈನಸ್ ಮಾಡಿದ್ರೋ ಅದೇ ಡಿಡಕ್ಷನ್ಸ್ನ ಬರೀತೀರಾ. ಡಿಪ್ರಿಸಿಯೇಷನ್ ಏನಾದ್ರು ಇತ್ತು ಅಂದರೆ ಡಿಪ್ರಿಸಿಯೇಷನ್ನ ಹಾಕ್ತೀರಾ. ಇದಾದ್ಮೇಲೆ ನೀವು ಟ್ಯಾಕ್ಸ್ ಆನ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ 18.5%ನ ಟ್ಯಾಕ್ಸ್ ಆಗಿ ಕೊಡ್ತೀರಾ. ಅಂದರೆ ಇದು ಫಸ್ಟ್ ಸ್ಟೆಪ್ಪು. ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಫಸ್ಟ್ ಸ್ಟೆಪ್ 4 ಆನ್ಸರ್ನ ಹಾಕೊಳ್ತೀರಾ. ಆಮೇಲೆ ಮೈನಸ್ ಡಿಡಕ್ಷನ್ನು ಮೈನಸ್ ಡಿಪ್ರಿಸಿಯೇಷನ್ನ ಮಾಡಿದ್ರೆ ನಿಮ್ಗೊಂದು ಆನ್ಸರ್ ಸಿಗುತ್ತೆ. ಈ ಆನ್ಸರ್ ಮೇಲೆ ನೀವೇನು ಮಾಡಬೇಕು ಅಂದರೆ ಟ್ಯಾಕ್ಸ್ ಆಟ್ 18.5% ಟ್ಯಾಕ್ಸ್ನ ಕೊಡಬೇಕು. ಇವಾಗ ಎಕ್ಸಾಂಪಲ್ ಇಲ್ಲೊಂದು 10,000 ರೂಪಾಯಿ ಬಂದಿರುತ್ತೆ ಅಂದ್ಕೊಳ್ಳಿ. 10,000 ಇಂಟು 18.5 ಮಾಡಿದಾಗ ನಿಮ್ಗೊಂದು ಆನ್ಸರ್ ಬರೋದು, ಅದನ್ನ ಔಟರ್ ಕಾಲಮ್ಗೆ ಹಾಕ್ತೀರಾ. ಇದ್ರ ಜೊತೆಗೆ H&E ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನು ಕೂಡ ಕೊಡಬೇಕಾಗುತ್ತೆ. ಸೊ H&E ಯಾವ ಬೇಸಿಸ್ ಮೇಲೆ ಕೊಡ್ತೀರಾ ಅಂದರೆ, ಈಗ ನೀವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ, ಟ್ಯಾಕ್ಸ್ ಮೇಲೆ H&E at 4%ನ ಕೊಡ್ತೀರಾ. ಆವಾಗ ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಇದು ಸ್ಟೆಪ್ 6. ಇನ್ನು ಸ್ಟೆಪ್ 7 ಯಾವ ರೀತಿ ಅಂದರೆ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ 2 ಕಾಲಮ್ಸ್ ಬರುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ ಆರ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ AFM, ಇವೆರಡಲ್ಲಿ ಯಾವ್ದು ಹೈಯೆಸ್ಟು ಅದನ್ನು ತೊಗೊಳ್ತೀರಾ. ಅಂದರೆ ಸ್ಟೆಪ್ 5 ಆನ್ಸರ್ ಅಥವಾ ಸ್ಟೆಪ್ 6 ಆನ್ಸರ್ ಇವೆರಡಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನು ನಾವು ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಐ ಥಿಂಕ್ ಸೊ ಎಲ್ಲರಿಗೂ ಫಾರ್ಮೆಟ್ಟು ಗೊತ್ತಾಯಿತು ಅಂದ್ಕೊಳ್ತೀನಿ. ಸೊ ಇವಾಗ ಫಸ್ಟ್ ವಿಡಿಯೋ ಅಂದರೆ ಈ ಥರ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸಲ್ಲಿ 4 ಮಾರ್ಕ್ಸ್ನ ಯಾವ ರೀತಿ ಕೇಳ್ತಾರೆ ಅಂದರೆ ಈ ರೀತಿ ಕೇಳ್ತಾರೆ. ಸೊ ನೋಡಿ, ಇಲ್ಲಿ ಕಂಪ್ಯೂಟ್ ದ ಟ್ಯಾಕ್ಸ್ ಲಯಬಿಲಿಟಿ. ಪ್ರಾಫಿಟ್ ಫ್ರಮ್ ಗಾರ್ಮೆಂಟ್ ಇಂಡಸ್ಟ್ರಿ 5,50,000 and small scale industry 50,000 and eligible for 100% ಡಿಡಕ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ
ಇಲ್ಲಿ ಸಪ್ರೇಟಾಗಿ ಕೊಟ್ಟಿಲ್ಲ, ಏನು ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತಾನೋ ಅಥವಾ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನೋ ಅಂತ ಕೊಟ್ಟಿಲ್ಲ. ಬಟ್ ಗಾರ್ಮೆಂಟ್ ಇಂಡಸ್ಟ್ರಿಯಿಂದ ನಿಮಗೆ ಪ್ರಾಫಿಟ್ ಆಗಿದೆ ಅಂದರೆ ಏನು, ಬಿಸ್ನೆಸ್ಸಿಂದ ನಿಮಗೆ ಪ್ರಾಫಿಟ್ ಆಗಿದೆ ಅಂತ ಹೇಳಿ ಅರ್ಥ ಅಲ್ವಾ. ಸೊ ಗಾರ್ಮೆಂಟ್ ಇಂಡಸ್ಟ್ರಿಯಿಂದ ನಿಮಗೆ 5,50,000 ಪ್ರಾಫಿಟ್ ಆಗಿದೆ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಿಂದ 50,000 ಪ್ರಾಫಿಟ್ ಆಗಿದೆ. ಇವೆರಡನ್ನೂ ಆ್ಯಡ್ ಮಾಡ್ತೀರಾ. ಬಟ್ ಅವ್ರು ಹೇಳಿರೋದೇನು, ನಿಮಗೆ 100% ಡಿಡಕ್ಷನ್ ಎಲಿಜಿಬಲ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಡಿಡಕ್ಷನ್ ಅನ್ನೋದನ್ನ ಕ್ಲೈಮ್ ಮಾಡ್ತೀರಾ. ಆಮೇಲೆ LTCG ಬಂದು 4 lakh, STCG ಲಾಸ್ ಬಂದು 2 lakh. ನೀವು GSTಲಿ ಪ್ರೀವಿಯಸ್ ಸೆಮ್ಮಲ್ಲಿ ನಿಮಗೆ GST ಇತ್ತಲ್ಲ, ಸೊ GSTಲೇ ನಾನು ಹೇಳಿದೆ ಏನು ಅಂದರೆ ಈ ಥರ ಲಾಸಸ್ ಏನಾದ್ರು ಅಕ್ಕರ್ ಆಗಿದ್ರೆ ಅವಾಗ ಹೆಂಗಿತ್ತು ಅಂದರೆ CGST SGST ಅಂತ ಹೇಳಿತ್ತಲ್ಲ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ LTCG ಆ್ಯಂಡ್ STCG ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಮೈನಸ್ ಮಾಡಿ, ಬಿಕಾಸ್ ಏನು ಅಂದರೆ ಲಾಸ್ ಅಕ್ಕರ್ ಆಗಿದೆಯಲ್ಲ, ಅದಕ್ಕೆ ಮೈನಸ್ ಮಾಡಿ ಔಟರ್ ಕಾಲಮ್ಗೆ ಆನ್ಸರ್ ತೊಗೊಳ್ತೀರಾ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ 50,000. ಸೊ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಇಲ್ಲಿ ನಮಗೆ ನೆಟ್ ಇನ್ಕಮ್ ಕೊಟ್ಟಿಲ್ಲ ಅಥವಾ ನೆಟ್ ಪ್ರಾಫಿಟ್ ಏನೂ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಸ್ಟೆಪ್ 4ಇಂದನೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಡೈರೆಕ್ಟ್ ಸ್ಟೆಪ್ 4ಇಂದ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ. ಸೊ ನೋಡಿ, ಇವಾಗ ನಾವು ಸ್ಟೆಪ್ 4ಇಂದ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋದಾದ್ರೆ ನೋಡಿ, ಸ್ಟೆಪ್ 4 ಬಂದು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ 2 ಕಾಲಮ್ಸ್ ಬರುತ್ತೆ. ಫಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಏನು ಕೊಟ್ಟಿಲ್ಲ, ಅದಕ್ಕೆ ನೀಲ್ ಹಾಕ್ತೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಬಿಸ್ನೆಸ್ ಅಲ್ಲಿ ನಿಮಗೆ 2 ಟೈಪ್ಸ್ ಇದೆ, ಒಂದು ಗಾರ್ಮೆಂಟ್ ಇಂಡಸ್ಟ್ರಿ, ಇನ್ನೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಲ್ವಾ. ಗಾರ್ಮೆಂಟ್ ಇಂಡಸ್ಟ್ರಿ ಬಂದ್ಬಿಟ್ಟು 5,50,000, ಸ್ಮಾಲ್ ಸ್ಕೇಲ್ ಬಂದು 50,000. ಇವೆರಡನ್ನು ಆಸ್ ಇಟ್ ಇಸ್ ಹಾಕೊಳ್ಳೋಣ. ನೆಕ್ಸ್ಟ್ STCG ಆ್ಯಂಡ್ LTCG ಕೊಟ್ಟಿದ್ದಾರೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡು ಕೊಟ್ಟಿದ್ದಾರೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಟ್ಟು 4 lakh. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾಗಿದೆ ಅಂದರೆ ಲಾಸ್ ಆಗಿದೆ. ಸೊ ಲಾಸ್ ಆಗಿದೆ, ನೀವು ಮೈನಸ್ ಮಾಡಿ ಔಟರ್ ಕಾಲಮ್ಗೆ ಆನ್ಸರ್ ತಗೋಬೇಕಾಗುತ್ತೆ. 4 lakh ಮೈನಸ್ 2 lakhನ ಮಾಡಿದ್ರೆ ಔಟರ್ ಕಾಲಮ್ 2 lakhನ ತಗೊಳ್ತೀರಾ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರ್ ಸೋರ್ಸಸ್ ಯಾವುದು ಅಂದರೆ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ. ಸೊ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ 50,000. ಇಷ್ಟೇ ಅಲ್ವಾ ನಮಗೆ ಡೀಟೇಲ್ಸ್ ಕೊಟ್ಟಿರೋದು. ಇದಾದ್ಮೇಲೆ ಬೇರೆ ಯಾವುದು ಡೀಟೇಲ್ಸ್ ನಮಗೆ ಕೊಟ್ಟಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀರಾ, ಇಷ್ಟನ್ನ ಆ್ಯಡ್ ಮಾಡ್ತೀರಾ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 8,50,000 rupees ಆನ್ಸರ್ ಬರುತ್ತೆ. ಈ ಒಂದು ಆನ್ಸರ್ಗೆ ನಿಮಗೆ ಕ್ವಶನಲ್ಲಿ ಏನಾದರೂ ಡಿಡಕ್ಷನ್ಸ್ ಇದ್ದರೆ ಕ್ಲೈಮ್ ಮಾಡ್ಬೋದು. ಓಕೆನಾ. ಇಲ್ಲಿ ಅವ್ರು ಹೇಳಿದ್ದಾರೆ ಏನು ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ 50,000 ಆ್ಯಂಡ್ ಎಲಿಜಿಬಲ್ ಫಾರ್ 100% ಡಿಡಕ್ಷನ್. ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರು 100% ಡಿಡಕ್ಷನ್ಗೆ ಎಲಿಜಿಬಲ್ ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. 100% ಅಂದರೆ ಇಲ್ಲಿ ಏನು ಅಮೌಂಟ್ ಹಾಕಿದೀವೋ ಅದೇ ಅಮೌಂಟ್ನ ಫುಲ್ಲು ಡಿಡಕ್ಷನ್ನ ಕೊಡ್ತೀವಿ. ಡಿಡಕ್ಷನ್ ಕೊಟ್ಟರೆ ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. 8,50,000 50,000ನ ಮೈನಸ್ ಮಾಡಿದ್ರೆ ಟೋಟಲ್ ಲಯಬಿಲಿಟಿ ಬಂದ್ಬಿಟ್ಟು 8 lakh rupees ಟೋಟಲ್ ಲಯಬಿಲಿಟಿ ಅನ್ನೋದು ಸಿಗುತ್ತೆ. ಇದು ಸ್ಟೆಪ್ 4 ಆಗಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ 5. ಸ್ಟೆಪ್ 5ನ ಯಾವ ರೀತಿ ಮಾಡೋದು ಅಂದರೆ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ವಿತ್ ಟ್ಯಾಕ್ಸ್ ರೇಟ್ಸ್ ಬೇಸಿಸ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಈಗ ಪರ್ಟಿಕ್ಯುಲರ್ಸ್ ಟ್ಯಾಕ್ಸ್ ರೇಟು ರುಪೀಸು. ಇಲ್ಲಿ ಏನು ನಿಮಗೆ 4th ಸ್ಟೆಪ್ ಏನಿದೆ ಅಲ್ಲಿಂದನೇ ಕಂಟಿನ್ಯೂವೇಷನ್. ಫಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಾದ್ರು ಇದೆಯಾ, ಇಲ್ಲ. 30% ಟ್ಯಾಕ್ಸ್ ರೇಟ್ ಇದೆ, ಬಟ್ ಅಮೌಂಟ್ ಏನು ಇಲ್ಲ, ನೀಲ್ ಹಾಕಿದೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ನಮಗೆ 6 lakh ಇದೆ ಟೋಟಲ್. ಅಂದರೆ 5,50,000 ಪ್ಲಸ್ 50,000 ಎರಡನ್ನೂ ಸೇರಿಸಿದ್ರೆ 6 lakh ಆಗುತ್ತೆ. ಬಟ್ ಈ 6 lakh ಅಲ್ಲಿ 50,000 ಡಿಡಕ್ಷನ್ ನಾವು ಆಲ್ರೆಡಿ ಕ್ಲೈಮ್ ಮಾಡಿಬಿಟ್ಟಿದೀವಲ್ವಾ. ಸೊ ಆ ಡಿಡಕ್ಷನ್ನ ಮೈನಸ್ ಮಾಡಿದಾಗ ನಮಗೆ ಉಳಿದಿರೋ ಅಮೌಂಟ್ ಎಷ್ಟು, 5,50,000 ಇಂಟು 30% ಮಾಡಿದಾಗ 1,65,000 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕ್ತೀವಿ. ಇನ್ನು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನಲ್ಲಿ 4 lakhs ಅಲ್ಲಿ 2 lakhsನ ಮೈನಸ್ ಮಾಡಿದ್ರೆ ಇನ್ನು ರಿಮೈನಿಂಗ್ 2 lakh ಇದೆ. 2 lakh ಇಂಟು 20% ಮಾಡಿದ್ರೆ 40,000. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಆನ್ ನಾನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ 50,000 ಇಂಟು 30% ಮಾಡಿದಾಗ 15,000 rupees ಬರುತ್ತೆ. ಲಾಸ್ಟ್ ನಾವು ಇಷ್ಟೂ ಆ್ಯಡ್ ಮಾಡಿದಾಗ ನಮಗೆ 2,20,000 rupees ಆನ್ಸರ್ ಸಿಗುತ್ತೆ. ಇನ್ನು ಸರ್ಚ್ ಚಾರ್ಜ್ ನಾನು ಆಗಲೇ ಹೇಳಿದ್ದೆ, ಸರ್ಚ್ ಚಾರ್ಜ್ ನಾವೇನಾದರೂ 1 crore ಜಾಸ್ತಿ ಅಮೌಂಟ್ ಬಂತು ಅಂದಾಗ ಮಾತ್ರ ಸರ್ಚ್ ಚಾರ್ಜ್ನ ಪೇ ಮಾಡೋದು. ಸೊ ಅದಕ್ಕೆ ಇಲ್ಲಿ ಸಿಗುತ್ತೆ. ಇನ್ನು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್, ಇಲ್ಲಿ ಏನು ನಿಮ್ಗೆ ಅಮೌಂಟ್ ಸಿಕ್ಕಿರುತ್ತೋ 2,20,000 ಮೇಲೆ 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಕೊಟ್ಟರೆ 8,800 rupees ಬರುತ್ತೆ. ಇವೆರಡನ್ನ ಆ್ಯಡ್ ಮಾಡಿದಾಗ ನಮಗೆ 2,28,800 rupees ಬರುತ್ತೆ. ಇದು ಸ್ಟೆಪ್ 5. ಓಕೆನಾ. ಸ್ಟೆಪ್ 4 ಸ್ಟೆಪ್ 5 ಐ ಥಿಂಕ್ ಸೊ ಯಾರಿಗೂ ಡೌಟ್ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಇನ್ನು ಸ್ಟೆಪ್ 6ಗೆ ಹೋಗೋದಾದ್ರೆ
ಸೊ ಇಲ್ಲಿ ಸ್ಟೆಪ್ 6ಗೆ ಹೋಗೋಕ್ಕಿಂತ ಮುಂಚೆ ಸ್ಟೆಪ್ 4 ಆನ್ಸರ್ ಏನಿದೆ ಅಂತ ಹೇಳಿ ನೋಡಿರೋಣ. ಸ್ಟೆಪ್ 4 ಆನ್ಸರ್ ಬಂದು 8 lakh rupees ಅಲ್ವಾ. ಸೊ ಇಲ್ಲಿ ನಾವು ಇನ್ಕಮ್ ಫ್ರಮ್ ಟೋಟಲ್ ಲಯಬಿಲಿಟಿ ಅಂತ ಹಾಕಿ 8 lakh rupees ಅಂದರೆ ಸ್ಟೆಪ್ 4 ಆನ್ಸರ್ ಏನಿದೆ ಅದೇ ಆನ್ಸರ್ನ ತಗೊಳ್ಳೋಣ. ಆ್ಯಡ್ ಡಿಡಕ್ಷನ್. ಸೊ ಡಿಡಕ್ಷನ್ ಏನಾದ್ರು ನಾವು ಕ್ಲೈಮ್ ಮಾಡಿದ್ರೆ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ನೋಡೋದಾದ್ರೆ ಸ್ಟೆಪ್ 4ಅಲ್ಲಿ ನಾವು ಡಿಡಕ್ಷನ್ ಇದೆ 100% 50,000 rupees ಡಿಡಕ್ಷನ್ ಇದೆಯಲ್ಲ. ಸೊ ಅದೇ ಡಿಡಕ್ಷನ್ನ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಮಾಡ್ತೀರಾ, ಡಿಡಕ್ಷನ್ನ ಆ್ಯಡ್ ಮಾಡ್ತೀರಾ. ಡಿಪ್ರಿಸಿಯೇಷನ್ ಏನಾದ್ರು ಕ್ವಶನಲ್ಲಿ ಇದ್ರೆ ಮೈನಸ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಡಿಪ್ರಿಸಿಯೇಷನ್ ಅನ್ನೋ ಕಾನ್ಸೆಪ್ಟೇ ಕೊಟ್ಟಿಲ್ಲ. ಸೊ ಡಿಪ್ರಿಸಿಯೇಷನ್ ಏನು ಇಲ್ಲ, ಅದಕ್ಕೆ ನಿಲ್ ಹಾಕ್ತೀರಾ. ಅವಾಗ ನಿಮಗೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಿಗುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ 8,50,000 rupees ಬರುತ್ತಲ್ಲ, ಇದು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಆಗಿದೆ. ಇದಾದ್ಮೇಲೆ ಇದೇ ಅಮೌಂಟ್ಗೆ ನೀವೇನು ಮಾಡಿ ಅಂದರೆ 18.5% ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. 1,57,250 ಬರುತ್ತೆ. ಹೇಗೆ ಅಂದರೆ 8,50,000 ಇಂಟು 18.5% ಮಾಡಿದಾಗ 1,57,250 ಬರುತ್ತೆ. ಈ ಬೇಸಿಸ್ ಮೇಲೆ 4% H&D ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಕೊಡ್ತೀರಾ. 1,57,250 ಇಂಟು 4% ಮಾಡಿದಾಗ 6,290 ಬರುತ್ತೆ. ಇವೆರಡನ್ನು ಆ್ಯಡ್ ಮಾಡಿದಾಗ 1,63,540 rupees ಬರುತ್ತೆ. ಓಕೆನಾ, ಇದು AMT ಕ್ಯಾಲ್ಕುಲೇಷನ್ ಆಗಿದೆ, ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ 6 ಕ್ಯಾಲ್ಕುಲೇಷನ್ ಆಫ್ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ. ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಯಾವ ಬೇಸಿಸ್ ಮೇಲೆ ನಿಮ್ಗೆ ಏನು ಸ್ಟೆಪ್ 5 ಆನ್ಸರ್ ಬಂದಿರುತ್ತೋ ಸ್ಟೆಪ್ 5 ಆ್ಯಂಡ್ ಸ್ಟೆಪ್ 6 ಆನ್ಸರ್ನ ಕಂಪೇರ್ ಮಾಡಿದ್ರೆ ವಿಚ್ ಎವರ್ ಈಸ್ ಹೈಯೆಸ್ಟ್ನ ನಾವು ಔಟರ್ ಕಾಲಮ್ಗೆ ಹಾಕ್ತೀವಿ ಅಷ್ಟೇ. ಟ್ಯಾಕ್ಸ್ ಲಯಬಿಲಿಟಿ ಸ್ಟೆಪ್ 5 ಆನ್ಸರ್ ಎಷ್ಟಿದೆ ನೀವು ನೋಡಿದ್ರೆ ಸ್ಟೆಪ್ 5 ಆನ್ಸರ್ ಬಂದು 2,28,800 ಇದೆ. 2,28,800. AMT ಕ್ಯಾಲ್ಕುಲೇಷನ್ ಇವಾಗ ತಾನೇ ಮಾಡಿದು 1,63,540. ಇವೆರಡಲ್ಲಿ ಹೈಯೆಸ್ಟ್ ಯಾವುದು 2,28,800 ಇಷ್ಟೇ. ಓಕೆನಾ, 4 ಮಾರ್ಕ್ಸ್ ಕೊಟ್ಟರೆ ಇಷ್ಟು ಕೊಡ್ತಾರೆ, ಅಥವಾ ಇದನ್ನೇ ಮೇ ಬಿ 12 ಮಾರ್ಕ್ಸ್ಗೂ ಕೊಡ್ಬೋದು. ಇದು AMT ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೆ ಈ ಪ್ರಾಬ್ಲಮ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಒಂದು ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.